ಎಲ್ಲ ನನ್ನ ಪ್ರೀತಿಯ ಕನ್ನಡದ ಅಭಿಮಾನಿಗಳೇ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಅಣ್ಣಾಮಲೈಯವರು ಕರ್ನಾಟಕದಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದರು. IAS ಆಫೀಸರ್ ಆಗಿದ್ದರು. ಭಾಳ ಅದ್ಭುತವಾದ ಕೆಲಸ ಮಾಡಿ ನಮ್ಮ ಕನ್ನಡಿಗರು, ಕನ್ನಡದ ಸ್ವಾಭಿಮಾನಿಗಳು ಅವರಿಗೆ ಕರ್ನಾಟಕದ ಸಿಂಗಮ್ ಅಂತ ಒಂದು ಬಿರುದು ಕೊಟ್ಟಿದ್ದರು. ಅದನ್ನು ಅವರು ಉಳಿಸ್ಕೊಳ್ಳಿಲ್ಲ. ಈ ತುಕಾಲಿ ರಾಜಕಾರಣಿಗಳು ಮಾತು ಕೇಳ್ಕೊಂಡು ರಾಜೀನಾಮೆ ಕೊಟ್ಟು ಇವಾಗ ಅಲ್ಲಿ ಒಂದು ತಮಿಳುನಾಡಲ್ಲಿ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ. ಅಣ್ಣಾಮಲೈ ಅವರೇ ಒಂದು ಅದ್ಭುತವಾದ ಕೆಲಸ ಇತ್ತು, ಸುಮ್ಮನಿರ್ಲಾರ್ದ ರಾಜೀನಾಮೆ ಕೊಟ್ಟು ನೀವು ಕೆಲಸದಲ್ಲಿದ್ದಾಗ ಹೆಂಗಿದ್ರಿ, ಕೆಲಸ ಆದಮೇಲೆ ಹೋಗಿ ಆ BJP ಪ್ರಧಾನ ಕಾರ್ಯದರ್ಶಿ ಅವರು CT ಅವ್ರ ಜೊತೆಗೆ ನೀವು ಕೈ ಕಟ್ಟಿಗೆ ಎತ್ಕೊಂಡಿದ್ರಿ. ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಅಂಥ ಅದ್ಭುತವಾದ ಹುದ್ದೆ ಬಿಟ್ಟು ಈ ಥರ ಈಗ ಹುಚ್ಚಾಟ ಆಡ್ತಾ ಇದ್ದೀರಿ, ಡ್ರಾಮಾ ಮಾಡ್ತಾ ಇದ್ದೀರಿ. ನೀವೇನೇ ಮಾಡಿದ್ರು ತಮಿಳುನಾಡವರು ಕನ್ನಡದವರಲ್ಲ. ತಮಿಳುನಾಡಿನ ಜನ ಬಕ್ರ ಆಗಲ್ಲ, ಕರ್ನಾಟಕದವ್ರ ಥರ. ಇಲ್ಲಿ ಕರ್ನಾಟಕದವ್ರು ಬಕ್ರ ಆಗ್ತಾರೆ 100%. ಏನಾರ ಒಂದು ಮಾತಿಗೆ ಆಗಿರ್ಬೋದು, ಇನ್ನೇನಕ್ಕಾಗಿರ್ಬೋದು ಬಕ್ರ ಆಗಿಬಿಡ್ತಾರೆ ಕರ್ನಾಟಕದಲ್ಲಿ. ಆದರೆ ತಮಿಳುನಾಡಲ್ಲಿ ಯಾವುದೇ ಕಾರಣಕ್ಕೂ ಬಕ್ರ ಆಗಲ್ಲ. ಇಲ್ಲಿ ಏನಪ್ಪ ಅಂದ್ರೆ ವಿಚಾರ, ಈ ಜಗದೀಶ್ ಅವರು ಲಾಯರ್ ಅಂತಾರೆ, ಆದರೆ ಅವ್ರು ಲಾಯರ್ ಅಂತ ಹೇಳ್ತಾರೆ. ಆದರೆ ನಾವಂತೂ ಗೊತ್ತಿಲ್ಲ ಅವ್ರು ಲಾಯರ್ ಹೌದು ಏನು ಗೊತ್ತಿಲ್ಲ. ಆದರೆ ಅಣ್ಣಾಮಲೈ ಸ್ವನ್ನಮಲೈ ಅನ್ಕೊಂಡು ಅವರೇನೋ ಹುಚ್ಚು ಥರ ಆಡ್ತಾರೆ ರಾಜಕಾರಣಿಗಳು. ನೀವು ಹುಚ್ಚರ ಹಂಗಾರೆ ನಿಮಗೂ ಮಾಡೋಕ್ಕೆ ಕೆಲಸ ಇಲ್ವಾ? ನೀವು ಒಂದು ಅದ್ಭುತವಾದ ಹುದ್ದೆಲಿದ್ರಿ. ನೀವು ಕೂಡ ನೀವು ಲಾಯರ್ ಅಂತ ಹೇಳ್ತೀರಿ, ಹುಚ್ಚು ಥರ ನೀವು ಯಾಕೆ ಆಡ್ತೀರಿ? ಅವ್ರಿಗಂತೂ ಬುದ್ಧಿ ಇಲ್ಲ. ನೀವು ಬುದ್ಧಿವಂತರು, ನೀವು ತುಂಬ ಅತಿ ಬುದ್ಧಿವಂತರು. ಭಯಂಕರ ಓದಿದಿರಿ, ಭಯಂಕರ ಕಾನೂನು ತಿಳ್ಕೊಂಡಿದ್ರಿ, ಬೇಕಾದಷ್ಟು ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡಿ ಹೋರಾಟ ಮಾಡಿ. ನೀವ್ಯಾಕೆ ಕಾಮಿಡಿ ಪೀಸ್ ಆಗ್ತಾಯಿದ್ರಿ? ಕಾಮಿಡಿ ಪೀಸ್ ಆಗಬೇಡಿ ಸರ್, ಕಾಮಿಡಿ ಪೀಸ್ ಆಗಬೇಡಿ. ಗಟ್ಟಿ ಕೆಂಪೇಗೌಡರು ವಂಶದ್ರೆ ಹೆಂಗಿರಬೇಕು, ಕೆಂಪೇಗೌಡರು ಹೆಂಗಿದ್ರು, ಈ ಥರ ಚಾಟಿ ಹೊಡ್ಕೊಂಡಿದ್ರು ಅವರು, ಈ ಥರ ಕಾಮಿಡಿ ಮಾಡ್ಕೊಂಡಿದ್ರ ಇನ್ನೊಬ್ರನ್ನ? ಯಾವುದೇ ಕಾರಣಕ್ಕೂ ಆ ಥರ ಇರಲಿಲ್ಲ. ಯಾಕಂದ್ರೆ ನೀವೇ ಹೇಳ್ತಿದ್ರಿ ನಾವು ಕೆಂಪೇಗೌಡರು ವಂಶದವರು ಅಂತಂದು. ಕೆಂಪೇಗೌಡರು ವಂಶದವರೆಲ್ಲ ಹಿಂಗೆಲ್ಲ ಇರಲಿಲ್ಲ. ಜಗದೀಶ್ ಅವರೇ, ಈ ಥರ ಹುಚ್ಚಾಟ ಆಡೋದು ಬಿಟ್ಟು ನೀವೊಂದು ಲಾಯರ್ ಇದ್ದೀರಿ. ಯಾವನೊಬ್ಬ ಮಾಡ್ತಾನೆ, ಯಾವನೊಬ್ಬ ಸಗಣಿ ತಿಂತಾನಂತ ನೀವ್ಯಾಕ್ರಿ ತಿನ್ನಕ್ಕೆ ಹೋಯ್ತೀರಾ? ಯಾವನೊಬ್ಬ ಹುಚ್ಚಾಟ ಆಡಕ್ಕೆ ಹೋಯ್ತಾನೆ, ನೀವ್ಯಾಕ್ರಿ ಹುಚ್ಚಾಟ ಆಡ್ತಾ ಇದ್ದೀರಾ? ಹಂಗಾದ್ರೆ ಬೇರೆಯವರೆಲ್ಲ ನೀವು ಮಾಡ್ತೀರಾ? ಹಂಗಾದ್ರೆ ಅವ್ರಿಗಂತೂ ಬುದ್ಧಿ ಇಲ್ಲಪ್ಪ, ನಿಮಗೆ ಬುದ್ಧಿ ಇಲ್ವ? ಹಂಗಾದ್ರೆ ಬಿಡಿ, ಇಂಥವೆಲ್ಲ ಬಿತ್ತು ಒಂದು ಗತ್ತು ಗಮ್ಮತ್ತು ಯಾವತ್ತೂ ಬಿಟ್ಕೊಡ್ಬಾರ್ದು ನಾವು. ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ಬೇಕ್ರಿ ಮಿಸ್ಟರ್ ಜಗದೀಶ್ ಲಾಯರ್ ಅವರೇ. ನೀವು ಲಾಯರ್ ಅಂತೀರ, ನೀವೇ ಹೇಳ್ಕೊಂತೀರ ಐ ಆಮ್ ಲಾಯರ್ ಚೋಟ್ ಅಂತಂದೇಳಿ ನೀವೇ ಮಾತಾಡ್ತೀರಿ. ನೀವೇ ಒಂದು 4 ಜನ ಇಟ್ಕೊಂಡು ಕಾಮಿಡಿ ಪೀಸ್ ಥರ ನೀವು ಆಡ್ತಾ ಇದ್ದೀರಿ. ಅಣ್ಣಾಮಲೈಗಿಂತ ನೀವು ಸ್ವನ್ನಮಲೈ ನೀವೇ ಅವೈನಿಗಿಂತ ನೀವು ಭಯಂಕರ ಕಾಮಿಡಿ ಆಡ್ತಾ ಇದ್ದೀರಪ್ಪ. ನೀವೇನೆ ಒಂಥರ ಕಾಮಿಡಿ ಶೋ ಕರ್ನಾಟಕದಲ್ಲಿ ಅವಾಗವಾಗ ಬಂದು ಕಾಮಿಡಿ ಶೋ ಮಾಡ್ತಾ ಇದ್ದೀರಾ ನೀವು. ನೋಡಿ ಮುಂದೆ ಜಗದೀಶ್ ಲಾಯರ್ ಅವ್ರ ಕತೆ ತೋರಿಸ್ತೀನಿ ಹೆಂಗಿದೆ ಅಂತ. ನಾನು ಸ್ವರ್ಣಮಲೈ ಗೊತ್ತಲ್ವಾ, ಕರ್ನಾಟಕದಲ್ಲಿ ಚಿಂಗಾಮ್ ಅಂದ್ಕೊಂಡು ಇಲ್ಲಿವರೆಗೆಲ್ಲ ಕಾಗೆ ಹಾರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದೆ. ಇವರೇನೋ ನಮ್ಮ ಟೀಮ್ ಆರೋರು ಗ್ಯಾಂಗು ನನ್ನನ್ನು ತಮಿಳ್ನಾಡಲ್ಲಿ IPS ಬಿಟ್ಬಿಡು, ಇದನ್ನ ಏನೋ ತಮಿಳ್ನಾಡು CM ಮಾಡಿಸಿ ಎಲೆಕ್ಷನ್ ನಿಂತ್ಕೊಳ್ತಿ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಬೀದಿ ಸುತ್ತಿದ್ರು. ಏನು ಬೀದಿ ಸುತ್ತಿದ್ರು ಆ ತಮಿಳ್ನಾಡಲ್ಲಿ ಜನ ನಮಗೆ ಓಟ್ ಹಾಕೇ ಇಲ್ಲ. 2 ಎಲೆಕ್ಷನ್ ಸೋಲಿಸಿದ್ರು ಇವರು ಟೀಮ್ ಆರೋರು. ಏನು ಮಾಡೋದು ಗೊತ್ತಾ, ನನಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು GST ವಿರುದ್ಧ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ, ರಬ್ಬರ್ಗೆ, ಪೇಪರ್ಗೆ, ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ. ಮುಂದೆ ಏನಾದರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟಿಗಳನ್ನ ಮಾರಬೇಕಾದ್ರೆ ಅದಕ್ಕೂ ಕೂಡ GST ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಳೆ ಅಮ್ಮ. ಹಂಗಾಗಿ ಈಗ ಅವ್ನು ವಿಜಯ್ ಬೇರೆ ಸಾಲ್ದಿರ ಬೇರೆ ಏನೋ ರಾಹುಲ್ ಗಾಂಧಿನ ಬೇರೆ PM ಮಾಡ್ತೀನಿ ಅಂತ ಹೊರಟ್ಬಿಟ್ಟವನೆ. ಹಂಗಾಗಿ ನನ್ನೂ ಒಂದು ಇರಲಿ. ಓಕೆ, ಏಯ್ ಅಣ್ಣಾಮಲೈ ಜಯನೋ. ಓಕೆ, ಈಗ ನಾನು IPS ಬಿಟ್ಟು ಬೀದಿ ಸುತ್ತಾಡೋದಕ್ಕೆ ನಾನೇ ಚಟೆ ಹೊಡ್ಕೊತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಈಗ ಈ GST ವಿರುದ್ಧ
ಕೈ ಬಿಡ್ಬಿಡಿ. ಸ್ಟಾರ್ಟ್. ನಾನು ಸೊಣ್ಣಮಲೆ ಕರ್ನಾಟಕದಲ್ಲಿ IPS ಮಾಡಿಕೊಂಡು ಹೆಂಗೋ ಒಂದಷ್ಟು ಹೆಸರು ಮಾಡಿದ್ದೆ. ನನ್ನ ಮಗಳು ಟೀಮ್ ಆರೋರು ನನ್ನ ತಮಿಳುನಾಡಲ್ಲಿ CM ಮಾಡ್ತೀನಿ ಅಂತ ಕರ್ಕೊಂಡೋಗಿ 2 ಸತಿ ಎಲೆಕ್ಷನಲ್ಲಿ ಸೋಲಿಸಿ ಈಗ ಬೀದಿ ಬಿಟ್ಬಿಟ್ಟವ್ರೆ. ಹಾಗಾಗಿ ಏನೋ ಒಂದು ಮಾಡಬೇಕು. ಅದಕ್ಕೋಸ್ಕರ GST ವಿರುದ್ಧವಾಗಿ ನನ್ನ ಪ್ರೊಟೆಸ್ಟು, ಪೆನ್ಸಿಲು, ಪೆನ್ನು, ರಬ್ಬರು, ಮಕ್ಕಳು ಬರೆಯೋ ರಬ್ಬರ್ ಮೇಲೂ GST ಹಾಕ್ಬಿಟ್ಟವ್ರೆ. ನಿಮ್ಗೆ ಗೊತ್ತಿದೆ, ಎಲ್ಲದರಲ್ಲೂ GST ಇದೆ. ಹಾಗಾಗಿ ಚಡಿ ಏಟನ್ನು ಒಡ್ಕೊಂಡು ನಾನು ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀನಿ. ಕರೆಕ್ಟ್ ಮಾಡ್ದಪ್ಪ.